ಇನ್ನು ಪುಲ್ವಾಮಾದಲ್ಲಿ ಆದಂತಹ ದಾಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಗಡಿ ಕಾಯಲು ಹೋದಂತ ವೀರ ಯೋಧ ಎಚ್ ಗುರು ಗುಡಿಗೆರೆಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯವರು ಏನು ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಆಯಿತು. ಅದರಲ್ಲಿ ಇವನು ಒಬ್ಬ. ಪಾಕಿಸ್ತಾನದ ರಕ್ತ ಪಿಪಾಸಿಗಳು ಈ ಕೃತ್ಯ ಎಸಗಿದ್ದಾರೆ. ಪ್ರಧಾನಿಯವರು ಈಗಾಗಲೇ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಪಾಕಿಸ್ತಾನ ಕ್ಷಮಿಸೋ ಪ್ರಶ್ನೆ ಇಲ್ಲ, ಅವರು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ನಾಳೆ ಏನು ಪ್ರತಿಪಕ್ಷಗಳ ಸಭೆನೂ ಕರೆದಿದ್ದಾರೆ. ಒಂದು ತೀರ್ಮಾನವನ್ನು ತಗೊಂಡು ಇನ್ನು ಮುಂದೆ ಈ ರೀತಿ ಧೈರ್ಯ ಪಾಕಿಸ್ತಾನದ ಉಗ್ರಗಾಮಿಗಳು ಮಾಡದ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದೆಲ್ಲ ಕ್ರಮವನ್ನು ಕೈಗೊಳ್ಳೋರಿದ್ದಾರೆ. ಅಶೋಕ್, ನಾನು, ನಮ್ಮೆಲ್ಲ ಶಾಸಕರು ಒಂದು 10-12 ಜನ ಈಗ ನೇರವಾಗಿ ನಮ್ಮ ಮಂಡ್ಯ ಜಿಲ್ಲೆ ಗುಡಿಗೆರೆಹಳ್ಳಿ ಗುರು ಅವರ ಮನೆಗೆ ಹೋಗಿ ಅವರ ಸ್ವಾಂತನ ಹೇಳಿ ಒಂದು ಪರಿಹಾರ ಕೊಟ್ಟು ಮಾತನಾಡಿಸ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದರಂತೆ ಈಗ ಅಲ್ಲಿಗೆ ನೇರವಾಗಿ ಹೋಗ್ತಾ ಇದ್ದೀನಿ. ಇವೆಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.